ಬೇಗ ಎದ್ದು ತಿಂಡಿ ಮಾಡ್ತಾ ಇದ್ದೀನಿ. ಅಂದರೆ ಇನ್ನು ಟೈಮ್ ಬಂದು 6:30 ಆಗಿದೆ. ಇವತ್ತು ನಾವು ಮತ್ತೆ ಬಟ್ಟೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಕಲ್ಲೂರಲ್ಲಿ ತೊಗೊಂಬಂದ್ವಿ, ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದು. ಕಲ್ಲೂರಲ್ಲಿ ಹುಡುಗಿದು ರೇಷ್ಮೆ ಸೀರೆಗಳೆಲ್ಲ ಸಿಗಲಿಲ್ಲ. ಅಂದರೆ ಅವ್ರ ಕಲರ್ ಕಾಂಬಿನೇಷನ್ ಎಲ್ಲ ಕೇಳ್ತಾ ಇದ್ರು. ಅದರಿಂದ ಅವರು ಕಸ್ಟಮೈಸ್ ಹೇಳಿದ್ರೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆದರೂ ಅದಕ್ಕೆಲ್ಲ ಟೈಮ್ ಇಲ್ಲ, ಬ್ಲೌಸ್ ವರ್ಕಿಂಗಿಗೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಇವತ್ತು ಬೆಂಗಳೂರಿಗೆ ಸಿಲ್ಕ್ ಸ್ಯಾರಿಗಳು ಸ್ವಲ್ಪ ಅವಳದು ಒಂದೆರಡು ಸಿಲ್ಕ್ ಸ್ಯಾರಿಗಳು ಮಾತ್ರ ತೆಗಿಬೋದು. ಅದಕ್ಕೋಸ್ಕರ ಬೇಗ ಹೊರಡ್ತಾ ಇದ್ದೀವಿ. ತಿಂಡಿ ಮಾಡೋಣ ಅಂತ ಹೇಳಿ ಅವರು 6:45 ಹೇಳಿದ್ದಾರೆ. ಈಗ ಟೈಮ್ ಬಂದು ಅಲ್ಲಿ ಆಲ್ರೆಡಿ 6:30 ಆಗಿದೆ. ಈಗ ಬೇಗ ನಾನು ತಿಂಡಿ ಮಾಡಿಟ್ಟು ಹೋಗ್ತೀವಿ. ನೋಡೋಣ ಯಾವ ಶಾಪ್ಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದು ವರಮಹಾಲಕ್ಷ್ಮಿ ಮತ್ತು ಇನ್ನೊಂದೆರಡು ಹೇಳ್ತಾ ಇದ್ರು. ಅಲ್ಲಿ ಹೋದ್ಮೇಲೆ ಯಾವ ಶಾಪು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಬೇಗ ತಿಂಡಿ ಮಾಡ್ತೀನಿ ಫಸ್ಟ್. ತಿಂಡಿಗೆ ನಾನು ಬೇಗ ಆಗುತ್ತೆ ಅಂತ ಮತ್ತೆ ಉಳಿದ್ರೆ ಮಧ್ಯಾಹ್ನಕ್ಕೂ ಕೂಡ ಅದನ್ನೇ ತಿನ್ಬೋದು ಅಂತ ಹೇಳಿ ಪಲಾವ್ನ ಮಾಡ್ತಾಯಿದ್ದೀನಿ. ತರಕಾರಿನೆಲ್ಲ ರಾತ್ರಿನೇ ಹಚ್ಚಿಟ್ಟಿದ್ದೆ, ಯಾಕೆಂದರೆ ಬೆಳಗ್ಗೆ 6 ಗಂಟೆಗೆ ಹೋಗೋದು ಅಂತ ಹೇಳಿದರು. ಆದರೂ ಟೈಮ್ ಬಂದು ಇವಾಗ ಆಲ್ರೆಡಿ 6:45 7 ಗಂಟೆ ಆಗ್ತಾಯಿದೆ. ಬೆಂಗಳೂರಿಗೆ ಹೋಗೋದು ಅಂತಂದರೆ ಸ್ವಲ್ಪ ಬೇಗನೆ ಹೊರಡಬೇಕು. ಯಾಕೆ ಅಂತಂದರೆ ಟ್ರಾಫಿಕಲ್ಲಿ ನಾವು ಹೋಗಿ ಅಂಗಡಿ ತಲುಪೋದ್ರೊಳಗಡೆ ಮಧ್ಯಾಹ್ನ ಆಗುತ್ತೆ. ಮತ್ತೆ ವಾಪಸ್ ಬರಬೇಕು ಅಂದರೆ ನಾವು ಸಂಜೆಗೆಲ್ಲ ಹೊರಡ್ಬಿಡ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿದರು. ಇವಾಗ ನಂದು ತಿಂಡಿ ಕೂಡ ಆಯಿತು. ಅವರು ಕೂಡ ಇವಾಗ ಫೋನ್ ಮಾಡಿದರು, ಬೇಗ ಹೊರಟಿದ್ದಾಗಿದ್ದರೆ ರೋಡಿಗೆ ಬನ್ನಿ ಆಂಟಿ ಅಂತ. ನಾನು ತಿಂಡಿನೆಲ್ಲ ಇವಾಗ ಕೂಗಿಸಿಕ್ಬಿಟ್ಟು ನಾನು ಇವಾಗ ರೆಡಿಯಾಗಿ ನಾನು ಸ್ವಲ್ಪ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ನಾನು ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋ ದಾರಿಲಿ ನಿಮ್ಮ ಜೊತೆ ಸಿಗ್ತೀನಿ. ಈಗ ಬೇಗ ಹೊರಡೋಣ. ಮನೆ ಬಿಡೋದ್ರೊಳಗೆ ಆಲ್ರೆಡಿ 7:15 ಆಗಿತ್ತು. ಈಗ ನಾವು ಬಂದು ನಿಂತಿರೋದು ನಾವು ತಿಂಡಿ ತಿನ್ನೋಕೆ ಅಂತೇಳಿ ಅವರು ಇಲ್ಲಿ ಜಾಗನ ಮೊದಲೇ ಫಿಕ್ಸ್ ಆಗಿ ಬಂದಿದ್ರು, ಇಲ್ಲೇ ಇಡ್ಲಿ ತಿನ್ನಬೇಕು ಅಂತ. ಆ ಜಾಗ ಯಾವುದು ಅಂತ ಗೊತ್ತಾ? ಕ್ಯಾತ್ಸಂದ್ರದಲ್ಲಿ ಸ್ವಲ್ಪ ಒಳಗಡೆ ಹೋದರೆ ಜಾಗದ ಹೆಸರು ಬಂದು ಕೆಸರು ಮಡು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲೇ ತಿಂದೋಗೋದು ಅಂತೇಳಿ ಮನು ಕೂಡ ಹೇಳ್ತಾ ಇದ್ದಾನೆ. ಹಾಗೆ ಬೇರೆ ಎಲ್ಲರೂ ಕೂಡ ಟೇಸ್ಟ್ ಕೂಡ ಮಾಡಿದರು. ಅದರಿಂದ ಇಲ್ಲಿ ಬಂದು ನಾವು ತಿಂಡಿ ತಿನ್ನೋಣ ಅಂತೇಳಿ ಹೋಗ್ತಾ ಇದ್ದೀವಿ. ತಿಂಡಿ ಇಲ್ಲಿ ಕೇಸರಿಬಾತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹೋಗೋಣ. ಯಾವ್ಯಾವುದು ಎಷ್ಟೆಷ್ಟು ಟೇಸ್ಟ್ ಇತ್ತು ಅಂತ ನಾನು ಟೇಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಯಾರಾದರೂ ಬೆಂಗಳೂರು ಕಡೆ ಹೋಗೋರಿದ್ರೆ ಒಂದು ಸರಿ ಹೋಗಿ ಇಲ್ಲಿ ತಿಂಡಿನ ಟೇಸ್ಟ್ ಮಾಡಿ. ತಿಂಡಿ ಟೇಸ್ಟ್ ಮಾಡೋದಕ್ಕೂ ಮುಂಚೆ ಇಲ್ಲಿ ನಿಂತಿರ್ತಕ್ಕಂಥ ವೆಹಿಕಲ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತಿಂಡಿ ಎಷ್ಟು ರುಚಿಯಾಗಿರುತ್ತೆ ಅಂತ. ಇಲ್ಲಿ ಎಲ್ಲ ಥರದ ದೋಸೆಗಳು ಸಿಗುತ್ತೆ, ಹಾಗೆ ಬಾತುಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಕ್ಲೀನ್ ಕೂಡ ಅಷ್ಟೇ ಚೆನ್ನಾಗಿದೆ, ದುಡ್ಡು ಕೂಡ ನಮಗೆಲ್ಲ ಇಷ್ಟವಾಗೋ ರೀತಿಯೇ ಇರುತ್ತೆ. ಅಂಥ ಐಫೈ ಹೋಟ್ಲ್ ಅಲ್ಲದೆ ಹೋದರೂ ಕೂಡ ಟೇಸ್ಟ್ಗಂತೂ ಯಾವುದೇ ಇದರಲ್ಲೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ನಾವು ಕೂಡ ಎಲ್ಲ ಥರದ ತಿಂಡಿಗಳನ್ನೂ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಹೋಟೆಲ್ ಊಟಗಳು ಅಷ್ಟು ಇಷ್ಟ ಆಗದರೂ ಕೂಡ ಇಲ್ಲಿ ಇಡ್ಲಿ ಮಾತ್ರ ಸಖತ್ ಇಷ್ಟ ಆಯಿತು. ಈ ಜಾಗದ ಹೆಸರು ನಾನು ಆವಾಗಲೇ ಹೇಳಿದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀವಿ. ಗಂಗಾಧರ್ ಇಡ್ಲಿ ಹೋಟೆಲ್, ಕೆಸರುಮೋಡು ರಸ್ತೆ, ಕ್ಯಾತ್ಸಂದ್ರ. ಇಲ್ಲಿ ಬಂದು ನೀವು ಒಂದ್ಸರಿ ಇಡ್ಲಿ ತಿಂದರೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ ಅಂತಲೇ ಹೇಳ್ಬೋದು. ನಾವೆಲ್ಲ ತಿಂಡಿ ತಿಂದು ಕಾಫಿನೂ ಕೂಡ ಕುಡಿದ್ವಿ. ನಂತರ ನಾವು ಹೊರಟಿದ್ದೆ ಬೆಂಗಳೂರು ಕಡೆ. ನಾವು ಬೆಂಗಳೂರನ್ನ ಅಂಗಡಿ ತಲುಪೋದ್ರೊಳಗೆ ಟೈಮು ನಿಜವಾಗ್ಲೂ ಆ ಟ್ರಾಫಿಕ್ಕಲ್ಲಿ ಕರೆಕ್ಟಾಗಿ 11:15 ಆಯಿತು. ನಾವಿನ್ನೂ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಆದರೆ ಫಸ್ಟ್ ನಾವು ಹೋಗ್ತಾ ಇರೋದು ಜಯನಗರಕ್ಕೆ. ಜಯನಗರದಲ್ಲಿರ್ತಕ್ಕಂಥ ವಿ.ಆರ್.ಕೆ ಹೆರಿಟೇಜ್ ಅನ್ನೋ ಸ್ಯಾರಿ ಶಾಪ್ಗೆ. ಇಲ್ಲಿ ತುಂಬ ಚೆನ್ನಾಗಿ, ಇದ್ರ ಪಕ್ಕದಲ್ಲೇ ಇದೆ ವರಮಹಾಲಕ್ಷ್ಮಿ ಟೆಕ್ಸ್ಟೈಲ್, ಅದಕ್ಕೂ ಕೂಡ ಹೋಗಿದ್ವಿ. ಅದನ್ನು ನಾನು ಇನ್ನೊಂದು ವ್ಲಾಗಲ್ಲಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನಾವು ಫಸ್ಟ್ ಹೋಗಿದ್ದು ಇಲ್ಲಿಗೆ. ಇಲ್ಲಿ ನಾವು ಏನೇನೆಲ್ಲ ತೊಗೊಂಡ್ವಿ ಅನ್ನೋದನ್ನು ಒಳಗಡೆ ಹೋಗಿ ನೋಡೋಣ ಬನ್ನಿ. ಹೋದ ತಕ್ಷಣವೇ ಅಂಗಡಿಯೆಲ್ಲ ಒಂದು ರೌಂಡ್ ಆಗ್ತಾ ಬಂದ್ವಿ. ಯಾವ್ಯಾವ ಸೀರೆಗಳು ಏನೇನು ರೇಟಲ್ಲಿ ಯಾವ್ಯಾವ ಪ್ಯಾಟ್ರನ್ ಇದೆ ಅಂತ, ಫ್ಯಾನ್ಸಿ ಸೀರೆಗಳು ಮತ್ತು ರೇಷ್ಮೆ ಸೀರೆಗಳು ಎಲ್ಲದನ್ನು ನಾವೇ ನೋಡ್ತಾ ಬಂದ್ವಿ. ಯಾಕೆಂದರೆ ಅಂಗಡಿ ಆವಾಗ ತಾನೇ ಓಪನ್ ಆಗಿದ್ದರಿಂದ ಇನ್ನೂ ನಮಗೆ ಅಂದರೆ ಬಟ್ಟೆಗಳನ್ನ ತೋರಿಸ್ತಕ್ಕಂಥವ್ರು ಎಲ್ಲ ಇನ್ನೊಂದು ಬೇರೆಯವರೆಲ್ಲ ನೋಡ್ತಾಯಿದ್ರು, ಅವ್ರನ್ನ ಕೇಳ್ತಾಯಿದ್ರು. ಅಷ್ಟರೊಳಗಡೆ ನಾವು ಹೋಗಿ ಎಲ್ಲ ಒಂದು ರೌಂಡ್ ಹಾಕಿ ಬರೋಣ ಅಂತೇಳಿ ಹೋದ್ವಿ. ಇಲ್ಲೂ ಕೂಡ ಫ್ಯಾನ್ಸಿ ಸೀರೆಗಳು ಸಿಗುತ್ತೆ, ಹಾಗೆ ಮೆನ್ಸ್ ವೇರು ಸಿಗುತ್ತೆ. ಸಿಲ್ಕ್ ಸೀರೆಗಳಂತೂ ತುಂಬ ಅದ್ಭುತವಾಗಿರ್ತಕ್ಕಂಥ
ಇರ್ತಕ್ಕಂಥ ಕಲೆಕ್ಷನ್ ಇದೆ. ಮತ್ತು ಅದೇ ರೀತಿ ಇಲ್ಲಿ ಸಿಗ್ತಕ್ಕಂಥ ಸರ್ವಿಸ್ ಅಂತೂ ಹೇಳೋಕ್ಕೆ ತೀರ್ದು. ಯಾಕೆಂದರೆ ಅಷ್ಟು ಖುಷಿಯಾಗಿ ಅಷ್ಟು ಸಮಾಧಾನವಾಗಿ ನಾವು ಕೇಳಿದ ಪ್ಯಾಟ್ರನ್ಗಳಲ್ಲೆಲ್ಲ ಮತ್ತು ನಾವು ಎಷ್ಟೇ ಸೀರೆಗಳನ್ನ ವೇರ್ ಮಾಡಿ ನೋಡ್ತೀವಿ ಅಂದರೂ ಕೂಡ ಅವರು ಅಷ್ಟೇ ಸಮಾಧಾನವಾಗಿ ನಮಗೆ ವೇರ್ ಮಾಡಿ ಸಿಲ್ಕ್ ಸೀರೆಗಳನ್ನ ತೋರಿಸ್ತಾರೆ ಅಂತಲೇ ಹೇಳ್ಬೋದು. ನೋಡಿ ನಾವೇ ನೋಡ್ತಾ ಬಂದ್ವಿ. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ನಾವು ಕೇಳಿರ್ತಕ್ಕಂಥ ಪ್ಯಾಟ್ರನ್ನು ನಾವೇ ನೋಡಿದಾಗ ಬೇರೆ ಕಲೆಕ್ಷನ್ ಸಿಗ್ಬೋದು ಅಂತ ಹೇಳಿ ಅವ್ರು ಯಾವುದಕ್ಕೂ ರಿಸ್ಟ್ರಿಕ್ಷನ್ ಕೂಡ ಮಾಡಿರಲಿಲ್ಲ. ಅದರಿಂದ ನಾವು ಫ್ಯಾನ್ಸಿ ಸೀರೆಗಳನ್ನೆಲ್ಲ ಬಂದಮೇಲೆ ಸಿಲ್ಕ್ ಸೀರೆಗಳನ್ನ ನೋಡೋಣ, ಇನ್ನೂ ಟೈಮ್ ಇತ್ತು, ಬೇರೆಯವರೆಲ್ಲ ತೆಗಿಸ್ಲಿ ಅಂತ ಹೇಳಿ ನಾವೊಂದಷ್ಟು ಸ್ವಲ್ಪ ಜನ ಸಿಲ್ಕ್ ಸೀರೆ ಅಂದರೆ ಫ್ಯಾನ್ಸಿ ಸೀರೆಗಳನ್ನ ನೋಡ್ತಾ ಬಂದ್ವಿ. ಈ ಸೀರೆ ರೇಟ್ ಎಷ್ಟಿತ್ತು ಅಂತ ನೋಡೋಣ ಅಂತ ನೋಡಿದ್ವಿ. ನೋಡಿ ಇದು ಆರ್ಡಿನರಿ ಸೀರೆ ಅಂತ ಅನಿಸುತ್ತೆ. 7,000 ಹತ್ತತ್ರ 7,000 ದುಡ್ಡಿತ್ತು. ಇದು ಕೂಡ ಇತ್ತೀಚೆಗೆ ಸಿಲ್ಕ್ ಸ್ಯಾರಿಗಳ್ಯಾವು ಫ್ಯಾನ್ಸಿ ಸ್ಯಾರಿಗಳ್ಯಾವು ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ರೇಷ್ಮೆ ಸೀರೆಗಳೆಲ್ಲ ಬಂದಿದ್ದಾವೆ. ಅಂಗಡಿ ಅಂತೂ ತುಂಬ ಅದ್ಭುತವಾಗಿದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಅಷ್ಟು ಸಮಾಧಾನವಾಗಿ ಅಂಗಡಿನೂ ಕೂಡ ಅಷ್ಟು ದೊಡ್ಡದಾಗಿ ಎಲ್ಲ ಸ್ಪೇಸು ಕೂಡ ಅಷ್ಟೇ ದೊಡ್ಡದಾಗಿದೆ ಅಂತೇಳಿ ಹೇಳ್ಬೋದು. ನೋಡಿ ಇಲ್ಲಿ ಮನು ಸೀರೆ ತೆಗ್ಸಿದ್ದಾನ, ಸುಮ್ಮನೆ ಒಂದು ರೆಡ್ ಕಲರ್ ಸೀರೆ ಇಟ್ಕೊಂಡು ಕೂತಿದ್ದ. ನಾನು ತೊಗೊಂಡಿದ್ಯಾ ಮನು ಅದನ್ನು ಅಂತ ಕೇಳಿದೆ. ಹ್ಞೂ ಆಂಟಿ ತೊಗೊಂಡಿದ್ದೀನಿ ಅಂತ ಸಮಾಧಾನವಾಗಿ. ಇದ್ರ ಅಮೌಂಟ್ ಎಷ್ಟಿರ್ಬೋದು ಹೇಳು ಅಂದ. 25,000 ಈ ಸೀರೆ ಅಮೌಂಟ್ ಅಂತ ಇಬ್ಬರು ಕೂಡ ಮಾತಾಡಿದ್ವಿ. ಈಗ ಇಲ್ಲಿಂದ ಮುಂದಕ್ಕೆ ನಾವು ಸೀರೆಗಳನ್ನ ನಿಮ್ಗೆ ಎಲ್ಲ ಸೀರೆಗಳನ್ನ ತೋರಿಸಿರೋದಕ್ಕಿಂತ ನಾವು ಯಾವ್ಯಾವುದೆಲ್ಲ ಸೀರೆಗಳನ್ನ ವೇರ್ ಮಾಡಿ ನೋಡಿದ್ವಿ ಮತ್ತು ನಿಮಗೆ ನಾನು ತೊಗೊಂಡಿರತಕ್ಕಂಥ ಸೀರೆಗಳನ್ನೂ ಕೂಡ ಕೊನೆಯಲ್ಲಿ ನಾನು ವ್ಲಾಗಲ್ಲಿ ತೋರಿಸ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಹುಡುಗಿಗೆ ಒಂದೆರಡು ಸೀರೆಗಳನ್ನ ವೇರ್ ಮಾಡಿ ಮತ್ತು ಬೇರೆಯವ್ರು ತೊಗೊಳೋರು ಕೂಡ ನಾವು ಕೂಡ ವೇರ್ ಮಾಡೇ ನೋಡಿ ತೊಗೊಂಡ್ವಿ. ಗ್ರೀನ್ ಕಲರ್ ಸ್ಯಾರಿ ಅವಳಿಗೆ ತುಂಬ ಇಷ್ಟವಾಗಿ ಅವಳು ವೇರ್ ಮಾಡಿಸ್ಕೊಂಡು ನೋಡ್ತಾ ಇದ್ಲು ಯಾವ ರೀತಿ ಕಾಣುತ್ತೆ ಅಂತ. ನಿಮಗೆ ನಾನು ಇಲ್ಲಿ ಯಾವ್ಯಾವ ಸೀರೆನ ತೊಗೊಂಡಿದ್ದೀನಿ ಅಂತ ಈ ವ್ಲಾಗಲ್ಲಿ ಹೇಳಲ್ಲ, ನಾನು ತೊಗೊಂಡೋಗಿರ್ತಕ್ಕಂಥ ವ್ಲಾಗ್ನ ಶೇರ್ ಮಾಡಿದಾಗ ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಸೀರೆನ ವೇರ್ ಮಾಡಿ ಅವಳು ನೋಡಿದ್ಲು. ಮತ್ತು ಗಂಗನ ತಂಗಿ ಅಂದರೆ ಗಂಗನ ಆಂಟಿ ಮಗಳು ಕೂಡ ಒಂದು ಸ್ಯಾರಿನ ವೇರ್ ಮಾಡಿ ನೋಡಿಸ್ತಾ ಇದ್ರು. ಈ ಸೀರೆನೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಟಿಶ್ಯೂ ಸ್ಯಾರಿ ಅಂತಲೇ ಅವರು ಹೇಳ್ತಾ ಇದ್ರು. ಬಾರ್ಡರ್ ಕೂಡ ತುಂಬ ಗ್ರ್ಯಾಂಡಾಗಿ ಬಂದಿತ್ತು. ಅವರು ಕೂಡ ವೇರ್ ಮಾಡಿ ನೋಡಿಸ್ಕೊತಾ ಇದ್ರು. ಮದುವೆಗೆ ನಾನು ಕೂಡ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಅದಕ್ಕೋಸ್ಕರ ಈ ಸೀರೆನ ಸೆಲೆಕ್ಟ್ ಮಾಡಿ ವೇರ್ ಮಾಡಿಸ್ಕೊತಾ ಇದ್ದೀನಿ. ಈ ಸೀರೆ ಅಲ್ಲಿ ನೋಡಿದಾಗಲೇ ಒಂಥರ ಕಾಣಿಸ್ತಾ ಇತ್ತು, ಆದರೆ ಇಲ್ಲಿನೇ ಒಂಥರ ಕಾಣಿಸ್ತಾ ಇದೆ. ಇಲ್ಲಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ನನಗೆ ವೇರ್ ಮಾಡಿಸ್ಕೊಂಡ್ಮೇಲೆ. ಅದಕ್ಕೋಸ್ಕರ ಈ ಸೀರೆ ಅಂತ ತೊಗೊಳ್ಳಿಲ್ಲ ಅಷ್ಟೇ. ಹೆಣ್ಮಕ್ಳಿಗೆ ಈ ಸೀರೆ ಸೆಲೆಕ್ಟ್ ಮಾಡೋದು ಅಂದರೆ ಒಂಥರ ತಲೆನೋವೇ. ಎಷ್ಟೇ ಚೆನ್ನಾಗಿರೋ ಸೀರೆ ತೊಗೊಂಡ್ರೂ ಕೂಡ ನಮ್ಮ ಹತ್ರ ಇರ್ತಕ್ಕಂಥ ಸೀರೆಗಿಂತ ನಮಗೆ ಬೇರೆಯವ್ರ ಹತ್ರ ಇರತಕ್ಕಂಥ ಸೀರೆನೇ ಇಷ್ಟ ಆಗುತ್ತೆ. ನಮ್ಮ ಸೀರೆಗಳು ನಮ್ಮ ಹತ್ರ ಇರ್ತಕ್ಕಂಥ ಒಡವೆಗಳಾಗಲಿ ಬೇರೆಯವರು ಇಷ್ಟಪಡ್ಬೋದು, ಸಹಜ ಅಂತಲೇ ಅಂದ್ಕೊತೀನಿ. ಹುಡುಗಿ ಕೂಡ ಈ ಸೀರೆನೂ ಕೂಡ ವೇರ್ ಮಾಡಿ ನೋಡಿಸ್ಕೊಂಡ್ಲು, ಗೋಲ್ಡ್ ಕಲರ್ ಸೀರೆನ. ನಾವು ಈ ಸೀರೆ ಇಲ್ಲಿ ವೇರ್ ಮಾಡಿಸ್ಕೊಂಡಿರೋವೆಲ್ಲವೂ ನಾವು ತೊಗೊಂಡಿದ್ದೀವಿ ಅಂತಲೇ ಹೇಳೋಕ್ಕಾಗಲ್ಲ. ಅವರು ಯಾವ್ಯಾವ ರೀತಿ ಕಾಣುತ್ತೆ ಅಂತ ನೋಡಿ ನಾವು ಸೆಲೆಕ್ಟ್ ಮಾಡಿದ್ದು. ಎಲ್ಲ ಸೀರೆಗಳನ್ನು ನಾವು ಇಲ್ಲಿ ಉಟ್ಟು ನೋಡಿರೋನ ಸೀರೆನ ಸೆಲೆಕ್ಟ್ ಮಾಡಿಲ್ಲ. ಇಲ್ಲಿ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಸಖತ್ತಾಗಿರ್ತಕ್ಕಂಥ ಬಟ್ಟೆಗಳು ಇದೆ ಅಂತಲೇ ಹೇಳ್ಬೋದು. ನೋಡಿ ಮನು ಹಾಕ್ಕೊಂಬಂದಿರ್ತಕ್ಕಂಥ ಬಟ್ಟೆನ ನೋಡಿ ಎಲ್ಲರೂ ಆಶ್ಚರ್ಯಪಟ್ಬಿಟ್ಟು, ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವ್ನು ಮೇಲ್ಗಡೆ ಫ್ಲೋರ್ಗೆ ಹೋಗಿರೋದು, ಮೆನ್ಸ್ ವೇರ್ಗೆ ಹೋಗಿದ್ನೇನೋ. ನಾವಿಲ್ಲಿ ಸೀರೆಗಳನ್ನ ನೋಡ್ತಾ ಇದ್ವಿ. ಇದನ್ನ ಹಾಕ್ಕೊಂಬಂದ ತಕ್ಷಣವೇ ಅಮ್ಮ ಅಂತ ಅಂತಿದ್ದಂಗೆ ಎಲ್ಲರೂ ಒಂದೇ ಸತಿ ತಿರುಗಿ ನೋಡಿದ್ವಿ. ನೋಡಿರಿ ಡ್ರೆಸ್ಸಲ್ಲಿ ರಾಜ ಕಂಡಂಗೆ ಕಾಣ್ತಾ ಇದ್ದ, ಸಖತ್ತಾಗಿ ಕಾಣ್ತಾ ಇದ್ದ ಅಂತಲೇ ಹೇಳ್ಬೋದು. ನೀವು ಇದನ್ನೆಲ್ಲ ಔಟ್ಫಿಟ್ನ ಕಂಪ್ಲೀಟಾಗಿ ನಾವು ಯಾವುದೆಲ್ಲ ಬಟ್ಟೆ ತೊಗೊಂಡ್ವಿ ಅಂತ ನೋಡಬೇಕು ಅಂತ ಅಂದರೆ ಮದುವೆವರೆಗೂ ಕಾಯಲೇಬೇಕು. ಈಗಲೇ ನಿಮಗೆ ಯಾವುದೇ ರೀತಿ ಕನ್ಫರ್ಮ್ ಅಂದರೆ ಇದೇ ತೊಗೊಂಡಿದ್ದೀವಿ ಅಂತ ನಿಮಗೆ ಹೇಳೋಕ್ಕಾಗೋದು ಇಲ್ಲ ಅಂತ ಅಂದರೆ ನೀವು ಕೇಳಿದ್ರೆ ನಾನು ಪ್ರಯತ್ನಪಟ್ಟು ಅಂದರೆ ನಾವು ಈ ಅಂಗಡಿಯಿಂದ ಅಂದರೆ ಬೆಂಗಳೂರಿಂದ ಯಾವುದೆಲ್ಲ ರೇಷ್ಮೆ ಸೀರೆನ ತೊಗೊಂಬಂದಿದ್ದೀವಿ ಅಂತ ಏನಾದರೂ ಕಮೆಂಟ್ ಮಾಡಿದ್ರೆ ನಾನು ಪ್ರಯತ್ನಪಟ್ಟು ಯಾವುದೆಲ್ಲ ತೊಗೊಂಬಂದಿದ್ದೀವಿ ಅಂತ ನಾನು ತೋರಿಸ್ತೀನಿ. ಯಾಕೆ ಅಂತ ಅಂದರೆ ಈ ಸೀರೆಗಳೆಲ್ಲ ಒಂದೇ ಕಡೆ ಹೋಗೋದಿಲ್ಲ, ಒಂದೊಂದು ಕಡೆ ಹೋಗುತ್ತೆ. ನಾನು ಅವನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ನಿಮ್ಗೆ ಯಾರಿಗಾದ್ರೂ ನೋಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಹುಡುಗಿ ಇನ್ನೊಂದು ಸ್ಯಾರಿನೂ ಕೂಡ ವೇರ್ ಮಾಡಿ ನೋಡ್ತಾ ಇದ್ದಾಳೆ. ಒಟ್ಟಿನಲ್ಲಿ ಈ ಅಂಗಡಿಲಿ ಹೆಣ್ಮಕ್ಳಿಗೆ ಇಷ್ಟ ಆಗೋವಂಥ ಎಲ್ಲ ಸೀರೆಗಳು ಅಂದರೆ ಹೊಸ ಪ್ಯಾಟ್ರನ್ಗಳಾಗಲಿ, ಟಿಶ್ಯೂ ಸ್ಯಾರಿಗಳಾಗಲಿ, ಕಾಟನ್ ಸ್ಯಾರಿಗಳಾಗಲಿ, ಫ್ಯಾನ್ಸಿ ಸ್ಯಾರಿಗಳಾಗಲಿ, ಸಿಲ್ಕ್ ಸ್ಯಾರಿಗಳಾಗಲಿ
ತುಂಬ ಕಲೆಕ್ಷನ್ಸ್ ಇದ್ದು, ಮತ್ತು ಇಲ್ಲಿ ಕೊಡ್ತಕ್ಕಂಥ ಸರ್ವಿಸ್ ಅಂತೂ ಅತ್ಯದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ ಬಟ್ಟೆ ತೋರಿಸೋರು ನಾವು ಬಟ್ಟೆ ತೊಗೊಳೋದಕ್ಕಿಂತ ಹೆಚ್ಚಾಗಿ ಸಮಾಧಾನವಾಗಿ ನೀಟಾಗಿ ತೋರಿಸಿದ್ರೆ ನಮಗೆ ಖುಷಿ ಆಗುತ್ತೆ. ಬೇಜಾರು ಮಾಡಿಕೊಂಡು ನಾವೊಂದು ಕೇಳೋದು ಅವರೊಂದು ತೋರಿಸೋದು ಒಂದೇ ಒಂದು ತೋರಿಸೋದು ಮಾಡಿದ್ರೆ ನಮಗೆ ಬಟ್ಟೆ ಅಂಗಡಿಗಳಲ್ಲಿ ಬಟ್ಟೆ ತಗೊಳ್ಳೋಕ್ಕೆ ಹೆಣ್ಮಕ್ಳಿಗೆ ಮನಸ್ಸಾಗೋದೇ ಇಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಈ ಶಾಪಲ್ಲಂತೂ ಸಖತ್ತಾಗಿ ತೋರಿಸಿರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವೊಂದ್ಸತಿ ಜಯನಗರಕ್ಕೆ ಹೋಗಿ ವರಮಹಾಲಕ್ಷ್ಮಿ ಸಿಲ್ಕ್ ಪಕ್ಕನೇ ಇದೆ ಈ ಅಂಗಡಿನೂ ಕೂಡ. ನಾವು ಅದಕ್ಕೂ ಕೂಡ ಹೋಗಿದ್ವಿ. ಅದನ್ನೆಲ್ಲ ನಾಳೆ ನಾನು ಲಾಂಗ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಇನ್ನು ಒಂದು 2-3 ಅಂಗಡಿಗೆಲ್ಲ ಹೋದ್ವಿ. ಅದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಹಾಕೋದಕ್ಕೆ ಲಾಂಗು ಕೂಡ ಆಗುತ್ತೆ, ನಿಮಗೂ ಬೋರ್ ಕೂಡ ಆಗ್ಬೋದು. ಮತ್ತು ಈ ಅಂಗಡಿಲಿ ನಾವು ಯಾವ ಬಟ್ಟೆ ತೊಗೊಂಡ್ವಿ, ಆ ಅಂಗಡಿಲಿ ಯಾವ ಬಟ್ಟೆ ತೊಗೊಂಡ್ವಿ ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂಗಡಿಗಳನ್ನ ಸೆಲೆಕ್ಟ್ ಮಾಡ್ಕೊಳೋದಕ್ಕೂ ಕೂಡ. ಅದಕ್ಕೋಸ್ಕರ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಮೆನ್ಸ್ ವೇರ್ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಕುರ್ತೀಸ್ ಆಗಲಿ, ಸೂಟ್ ಆಗಲಿ, ಜಮ್ ಸೂಟ್ ಆಗಲಿ, ಎಲ್ಲ ಥರದ ಬಟ್ಟೆಗಳು ಕೂಡ ಮೆನ್ಸ್ ಕಲೆಕ್ಷನ್ಸು ಕೂಡ ತುಂಬ ಚೆನ್ನಾಗಿದೆ. ಒಂದು ಸತಿ ಬಂದು ನಿಮಗೆ ಇಷ್ಟವಾಗಿರ್ತಕ್ಕಂಥ ಬಟ್ಟೆಗಳನ್ನ ತೊಗೊಬೋದು. ಯಾಕೆ ಅಂತಂದರೆ ನಮಗೆ ಅಂಗಡಿಗಳು ಗೊತ್ತಿಲ್ಲದಲೇ ನಾವು ಹೋಗೋದಕ್ಕಿಂತ ಈ ರೀತಿ ವಿಡಿಯೋಗಳನ್ನ ನೋಡಿ ಹೋಗಿದ್ರೆ, ಬೆಂಗಳೂರು ಅಂದ್ರೆ ಏನು ಸುಮ್ಮನೆ ಇಲ್ಲ. ಈ ಟ್ರಾಫಿಕ್ಕಲ್ಲಿ ನಾವು ಬೆಂಗಳೂರನ್ನ ಸುತ್ತೀವಿ ಅಂತ ಅಂದರೆ ನಾವು ಸುತ್ತೋವಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಗೊತ್ತಿದ್ದು ತಿಳ್ಕೊಂಡು ಒಂದೇ ಸರಿ ಹೋದರೆ ನಮಗೆ ಶಾಪಿಂಗ್ ಕೂಡ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಮನು ಮತ್ತೆ ಕೋಟ್ ನೋಡ್ತಾ ಇದ್ದಾನೆ. ಎಲ್ಲ ಕಲೆಕ್ಷನ್ಸು ಇದೆ ಅಂತ ಟೋಟಲಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವಿಲ್ಲಿ ಹುಡುಗಂಗೂ ಕೂಡ ಸೂಟ್ನ ನೋಡ್ತಾ ಇದ್ವಿ. ಅಂದರೆ ಇದು ಜೆಮ್ ಸೂಟ್ನ ನೋಡಿದ್ರು, ಕುರ್ತಾನು ನೋಡಿದ್ರು. ಆದರೆ ಟೈಮ್ ಆಗಿತ್ತು ಇಲ್ಲಿ ನಾವು ಸಮಾಧಾನಕ್ಕೆ ನೋಡೋದಕ್ಕೆ. ಹೆಣ್ಮಕ್ಳದ್ದು ಮುಗಿಸೋದ್ರೊಳಗಡೆನೇ ಆಲ್ರೆಡಿ ಟೈಮ್ ಆಗೋಯಿತು. ಅದಕ್ಕೋಸ್ಕರ ಹುಡುಗಂಗೆ ಇನ್ನೊಂದು ದಿವಸ ನೋಡಿದ್ರಾಯ್ತು ಅಂತ ನಾವು ಹುಡುಗನಿಗೆ ಶಾಪ್ ಮಾಡಲಿಲ್ಲ ಬಟ್ಟೆನ. ಈಗ ಫೈನಲ್ಲಾಗಿ ಎಲ್ಲ ಬಿಲ್ಲನ್ನು ಹಾಕಿಸ್ಕೊಂಡು ನಾವು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದು. ಯಾಕೆ ಅಂತಂದರೆ ಇನ್ನೊಂದೆರಡು ಸೀರೆಗಳು ಸೆಲೆಕ್ಟ್ ಆಗಲಿಲ್ಲ. ಅದರಿಂದ ಅದನ್ನು ವರಮಹಾಲಕ್ಷ್ಮಿ ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲಿ ನೋಡೋಣ ಅಂತೇಳಿ ನಾವು ಇವಾಗ ಆಚೆ ಬಂದ್ವಿ. ನಾವು ಆಚೆ ಬರೋದ್ರೊಳಗಡೆ ಆಲ್ರೆಡಿ ಸ್ವಲ್ಪ ಸಂಜೆ ಆಗ್ತಾ ಇತ್ತು. ಈಗ ನೋಡಿ ಹೋಗ್ತಾ ಇದ್ದೀವಿ. ಇನ್ನೇನು ನೋಡೋಣ ಈ ಸೀರೆಗಳೆಲ್ಲ ಯಾವ್ಯಾವ ತೊಗೊಂಡ್ವು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ನನ್ನ ವಿಡಿಯೋಗಳೆಲ್ಲ ನಿಮ್ಗೆ ಏನು ಅನ್ನಿಸ್ತಾ ಇದೆ. ಇವೆಲ್ಲ ಫುಲ್ಲು ಈ ವಾರ ಈ ತಿಂಗಳೆಲ್ಲ ನಿಮಗೆ ಶಾಪಿಂಗ್ ವಿಡಿಯೋಗಳನ್ನೇ ಶೇರ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಮದುವೆ ಅಂತ ಅಂದರೆ ಫುಲ್ ಶಾಪಿಂಗೇ ಇರುತ್ತೆ. ಅದರಿಂದ ಆದಷ್ಟು ಈ ತಿಂಗಳು ಪೂರ್ತಿ ನಿಮಗೆ ಶಾಪಿಂಗ್ ವಿಡಿಯೋಗಳೇ ಇರುತ್ತೆ. ನೋಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ.